ಹಾ ಭೂಮಿಕಾ ಹೇಳಿ. ಗೌತಮ್ ಅವರೇ, ನೀವಿಷ್ಟು ಸುಳ್ಳು ಹೇಳ್ತೀರಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನೇನ್ ಸುಳ್ಳು ಹೇಳ್ದೆ? ಏನು ಹೇಳಿಲ್ವಲ್ಲ. ಓ, ನೀವೇನು ಸುಳ್ಳು ಹೇಳಲೇ ಅಲ್ವಾ? ಇಲ್ಲ, ನನಗ್ ಗೊತ್ತಿರೋ ಹಾಗೆ ಏನು ಹೇಳಿಲ್ಲಪ್ಪ. ಅಲ್ಲ ಗೌತಮ್ ಅವರೇ, ನೀವೇನೆಲ್ಲ ಹೇಳಿದ್ರಿ? ಇನ್ಮೇಲಿಂದ ಪ್ರತಿದಿನ ಪ್ರತಿ ಕ್ಷಣ ನಿಮ್ ಜೊತೆನೇ ಇರ್ತೀನಿ, ಆಫೀಸ್ನ ಮನೆಗೆ ಶಿಫ್ಟ್ ಮಾಡ್ತೀನಿ, ವೈಫು ಫಸ್ಟು ವರ್ಕು ನೆಕ್ಸ್ಟು ಅಂತೆಲ್ಲ ಹೇಳಿದ್ರಿ. ಆದ್ರೆ ಈಗ ನೀವು ಮಾಡ್ತಿರೋದೇನು? ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ ಅಲ್ವಾ? ಈಗ ಯಾಕ್ರಿ ಟಿಪಿಕಲ್ ಹೆಂಡತಿ ತರ ಆಡ್ತಾ ಇದೀರಲ್ಲ? ನೀವು ಟಿಪಿಕಲ್ ಕೇರ್ಲೆಸ್ ಹಸ್ಬೆಂಡ್ ತರ ಆಗಿದ್ದೀರಲ್ಲ, ಅದಕ್ಕೆ ನಾನು ಹೀಗಾಗಿದ್ದೀನಿ. ಆಯ್ತಾಯ್ತು, ನೀವು ದುಃಖ ಪಡಬೇಡಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಸರಿ, ಎಲ್ಲಿದ್ದೀರಾ? ಅದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಮುಗಿಸ್ಕೊಂಡ್ ಬರ್ತಾ ಇದ್ದೆ. ನೋಡಿ, ಇದನ್ನೇ ನಾನು ಹೇಳ್ತಿರೋದು. ಹೆಂಡತಿ ಒಬ್ಬಳನ್ನ ಬಿಟ್ಟು ಉಳಿದಿದೆಲ್ಲ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ ನಿಮಗೆ. ಮೇಲಿನ ಮೇಲೆ ಮೀಟಿಂಗ್ಸು, ಕಾನ್ಫರೆನ್ಸಸ್ಸು ಎಲ್ಲಾನು. ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತಿದ್ದೀರಾ ಈ ನಡುವೆ ನೀವು. ನೀವು ಮನೇಲಿಲ್ಲ ಅಂದರೆ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಎಷ್ಟು ಅಂದರೆ ತುಂಬಾನೇ. ನಾನು ನಿಮ್ಮನ್ನು ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಗೌತಮ್ ಅವರೇ. ನೀವು ನನಗೊಂಥರ ಅಡಿಕ್ಷನ್ ಆಗೋಗ್ಬಿಟ್ಟಿದ್ದೀರಾ. ನೀವು ದೂರ ಇದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಗಂಡ ಪಕ್ಕದಲ್ಲೇ ಇದ್ರೆ ಅದ್ರ ಕೊಡೋ ಖುಷಿನೇ ಬೇರೆ. ಆಯ್ತಾಯ್ತು, 10 ನಿಮಿಷ ಬಂದ್ಬಿಡ್ತೀನಿ. ಇನ್ನೂ 10 ನಿಮಿಷ ಆಗುತ್ತಾ? ಸರಿ, ಓಕೆ, ಕೇರ್ಫುಲ್ ಆಗಿ ಬಟ್ ಬೇಗ ಬನ್ನಿ. ಓಕೆ, ಬಾಯ್. ಏನಪ್ಪ ರಾಜಾ, ಫೋನ್ ಕಟ್ ಮಾಡ್ತಿದ್ದಂಗೆ ಹೊಸ್ ಅಂತ ನಿಟ್ಟುಸಿರು ಬಿಡ್ತಾ ಇದೆಯಾ? ಅದಕ್ಕೆ ಫೋನ್ ಮಾಡಿ ಕ್ಲಾಸ್ ತಗೊಂಡ್ರದ? ಅವನಪ್ಪ ಇತ್ತೀಚೆಗೆ ತುಂಬಾ ಪೊಸೆಸಿವ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿರೋದು ಎಲ್ಲೋಗಿದ್ರು ಇಂಥ ಕ್ಲಾಸ್ ತಗೋತಾ ಇದ್ದಾರೆ. ಆಗ್ಲೇಬೇಕಲ್ಲಪ್ಪ, ಸಹಜ ಅದು. ಸ್ಪೆಷಲಿ ಹೆಣ್ಮಕ್ಳು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಕ್ಕಳ ತರ ಆಗ್ಬಿಡ್ತಾರೆ. ಹಠ ಹೇಳಿದ್ದೇ ಆಗಬೇಕು, ಆ ತರ ಹಠ. ನನ್ನ ಗಂಡ ನನ್ನ ಸುತ್ತುತ್ತಾ ಇರಬೇಕು ಅನ್ನೋ ಆಸೆ ಅವರಿಗೆ. ನೋಡ್ತಾ ಇರು, ಇನ್ಮೇಲೆ ನಿನಗೆ ಫ್ರೀಡಮ್ ಅನ್ನೋದೇ ಇರಲ್ಲ. ಕೂತ್ರು ನಿಂತ್ರು ಓಡಾಡ್ಕೊಂಡಿದ್ರು ಅತ್ತಿಗೆ ಸುತ್ತಾನೇ ಇರಬೇಕು. ನೀನು ಫ್ರೀಡಮ್ ಅನ್ನೋದೇ ಇರಲ್ಲ. ಫ್ರೀಡಮ್ ಅನ್ನೋದನ್ನ ಬುಕ್ಕಲ್ಲಿ ಓದ್ಕೋಬೇಕಪ್ಪ, ಆ ಮಟ್ಟಕ್ಕೆ ಆಗೋಗುತ್ತೆ. ಲೇ ಸುಮ್ನಿರ, ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ತರ ಎಲ್ಲಾನು ಎಕ್ಸಾಜರೇಟ್ ಮಾಡ್ಬೇಡ. ಇರೋ ವಿಷಯನ ಹೇಳ್ತಾ ಇದೀನಪ್ಪ, ಅನುಭವಸ್ತ. ಇಬ್ರು ಮಕ್ಕಳು ನನಗೆ. ಆಯ್ತು ಸುಮ್ನಿರ. ಓಕೆ ಅಪ್ಪ, ಸ್ವಲ್ಪ ಬೇಗ ಹೋಗು, 10 ನಿಮಿಷಕ್ಕೆ ಬರ್ತೀನಿ ಅಂದಿದ್ದಾರೆ ಸಾಹೇಬ್ರು.